ಹಲೋ ಫ್ರೆಂಡ್ಸ್, PRGS ಕಿಚನ್ಗೆ ಸ್ವಾಗತ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ಸೊಪ್ಪುಳಿ ಸಾಂಬಾರನ್ನು ಹೇಗೆ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ಇಡಿಯಾಗಷ್ಟು ಕೀರೆ ಸೊಪ್ಪನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅದರ ಚೆನ್ನಾಗಿ ವಾಶ್ ಮಾಡಿ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, 1 ಕಪ್ ಆಗಷ್ಟು ಇಲ್ಲಿ ಕಾಯಿ ತುರಿಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ 2 ಚಕ್ಕೆ, 5 ರಿಂದ 6 ಒಣಮೆಣಸಿನಕಾಯಿ, ಹಾಗೆ 1 ನೆಲ್ಲಿಕಾಯಿ ಗಾತ್ರದಷ್ಟು ಇಲ್ಲಿ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅರ್ಧ ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1/2 ಟೇಬಲ್ ಸ್ಪೂನ್ ಮೆಣಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ನೋಡಿ, 3 ರಿಂದ 4 ಟೊಮೆಟೊನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟನ್ನು ಕೂಡ ನಾವಿಲ್ಲಿ ಜಾರಿಗೆ ಹಾಕೊಬೇಕಾಗುತ್ತೆ. ಮೆಣಸು, ಟೊಮೆಟೊ ಅಂದರೆ ಎಲ್ಲನೂ ಕೂಡ ನಾನು ಇಲ್ಲಿ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ ಜಾಸ್ತಿಯಾಗಿ ಅಂದರೆ ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಇದ್ರೂ ಹಾಕ್ಕೊಳ್ಳಿ. ಯಾಕಂದರೆ ತುಂಬ ಹುಳಿ ಬಿಟ್ಟು ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸೊಪ್ಪುಳಿ ಸಾಂಬಾರು ಅಂತ ಹೇಳಿದ್ರೆ ಹುಳಿ ಅಂಶ ಅದರಲ್ಲೇ ಇದೆ. ಟೇಸ್ಟ್ ಇರೋದೇ ಅದರಲ್ಲಿ, ಹುಳಿ ಇದ್ರೇ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ನೋಡಿ, ಇಷ್ಟನ್ನು ಹಾಕಿ ಕೂಡ ನಾನಿಲ್ಲಿ ಚೆನ್ನಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ನೀರನ್ನು ಸೇರಿಸ್ಕೊಂಡು ನಿಮಗೆ ಅಂದರೆ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣ ಬೇಕು ನೀರನ್ನು ಸೇರಿಸಿ ಅಷ್ಟು ಪ್ರಮಾಣದಲ್ಲಿ ಸೇರಿಸಿ ನೀವಿಲ್ಲಿ ರುಬ್ಬಿ ಇಟ್ಕೊಬೇಕಾಗತ್ತೆ. ನೋಡಿ, ನಾನಿಲ್ಲಿ ಈ ರೀತಿ ರುಬ್ಬಿ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನೀಗ ಸೊಪ್ಪನ್ನು ಹಾಗೆ ತುಂಬಿಟ್ಕೊಳ್ತಾ ಇದ್ದೀನಿ. ಇದನ್ನು ಯಾವುದೇ ರೀತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಹಾಗೆ ಹಸಿಯಾಗಿ ಕೂಡ ಹಾಕಿ ನಾವಿಲ್ಲಿ ಚೆನ್ನಾಗಿ ರುಬ್ಕೊಬೋದು. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ, ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೋಡಿ, ಸೊಪ್ಪು ಕಲರ್ ಏನಿದೆ ನೋಡಿ, ಅದೇ ರೀತಿ ಸ್ವಲ್ಪ ಗ್ರೀನಿಶ್ ಆಗಿ ಬಂದಿದೆ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದು. ನಾವು ಸೊಪ್ಪನ್ನು ಬೇಯಿಸಿ ಮೊಸಪ್ಪು ಮಾಡೋದು ಬೇರೆ ರೀತಿ ಇರುತ್ತೆ, ಇದು ಕೂಡ ಬೇರೆ ರೀತಿ ಇರುತ್ತೆ. ನೋಡಿ, ಈಗ ಇದಕ್ಕೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು, ನಾರ್ಮಲ್ ಒಗ್ಗರಣೆಗೆ ನಾವು ಏನು ಹಾಕ್ಕೊತೀವೋ ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಜಾರಲ್ಲಿರೋದನ್ನು ಅಷ್ಟೇ ನಾನಿಲ್ಲಿ ವೇಸ್ಟ್ ಮಾಡಿಕೊಳ್ಳದೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಿಮಗೆ ಸಾಂಬಾರು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಬೋದು. ಗಟ್ಟಿ ಬೇಕು ಅಂತ ಹೇಳಿದ್ರೆ ಹಾಗೂ ಮಾಡ್ಬೋದು. ಅಂದರೆ ಸಾಂಬಾರು ಬೇಯ್ತಾ ತುಂಬ ನಿಮಗೆ ಗಟ್ಟಿ ಬರುತ್ತೆ. ಅದರಿಂದ ನೋಡಿ ನೀವು ನೀರನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ನೋಡಿ, ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮನೆಯಲ್ಲಿ ಸಾಂಬಾರು ಪೌಡರನ್ನು ನೀವು ಮಾಡಿಸಿ ಇಟ್ಕೊಂಡಿರ್ತೀರ, ಆ ಸಾಂಬಾರು ಪೌಡರನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಕೂಡ. ಹಾಗೆ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಅದು ಕುದಿ ಬರೋವರೆಗೂ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಮಿನಿಮಮ್ ಏನಿಲ್ಲ ಅಂದರೂ 5 ರಿಂದ 10 ನಿಮಿಷಗಳ ಕಾಲನಾದರೂ ಸ್ವಲ್ಪ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಬೆಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ನೋಡಿ, ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದಿದೆ. ನಾನು ಹಾಗೆ ಈ ಸಾಂಬಾರು ಜೊತೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಪಲ್ಯನೂ ಕೂಡ ಮಾಡ್ಕೊಳ್ತಾ ಇದ್ದೆ. ನೋಡಿ, ಪಲ್ಯ ನಾನಿಲ್ಲಿ ಮಾಡ್ಕೊಳ್ಳೋದಕ್ಕೆ ಅದೇ ಕೀರೆ ಸೊಪ್ಪು ಕೂಡ ಸೇಮ್ ಬಳಸ್ಕೊಂಡಿರೋದು. ನಾನಿಲ್ಲಿ ಸಪ್ರೇಟಾಗಿ ನಾನು ಅದನ್ನು ಬೇಯಿಸಿ ನಂತರ ನಾನಿಲ್ಲಿ ಇದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಣಲಿಗೆ. ನೋಡಿ, ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ನಾರ್ಮಲ್ ಒಗ್ಗರಣೆ ಹೇಗೆ ಹಾಕ್ತೀವೋ ಹಾಗೆ ಈರುಳ್ಳಿ, ಒಣಮೆಣಸಿನ್ಕಾಯಿಯನ್ನು ಹಾಕಿ ನಂತರ ಬೇಯಿಸಿ ಇಟ್ಕೊಂಡಿರೋಂತಹ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ನೀರಿನಂಶ ಸ್ವಲ್ಪ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನಂತರ ಇದಕ್ಕೆ ನೋಡಿ ಸ್ವಲ್ಪ ಕಾಯಿ ತುರಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಚೆನ್ನಾಗಿ ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪಲ್ಯನೂ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಸಾಂಬಾರು ಪಲ್ಯ ಎರಡೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ. ಹಾಗೆ ಇದನ್ನು ನೋಡಿ ಮುದ್ದೆ ಮತ್ತು ಅನ್ನದ ಜೊತೆ ನಾವಿಲ್ಲಿ ಸರ್ವ್ ಮಾಡ್ಕೊಬೋದು. ನಾನಿಲ್ಲಿ ಅನ್ನದ ಜೊತೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮತ್ತು ಸಾಂಬಾರನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸಾಂಬಾರು ಎಷ್ಟು ಚೆನ್ನಾಗಿ, ನಮಗೆ ಎಷ್ಟು ತೆಳುವಾಗಿ, ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡಿ ನಾವು ಮಾಡ್ಕೊಬೋದು. ನಿಮಗೆ ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.